ಎಲ್ಲ ನನ್ನ ಪ್ರೀತಿಯ ರೈತ ಬಾಂಧವರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಸ್ನೇಹಿತರೆ, ಕಳೆದ ವಿಡಿಯೋದಲ್ಲಿ ಕನಕಪುರದ ಕೃಷಿ ಮೇಳವನ್ನು ತೋರಿಸಿದ್ದೆ. ಸೊ ಅದರ ಮುಂದುವರೆದ ಭಾಗವನ್ನು ಇಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ನಾವು ಕೃಷಿ ಮೇಳಕ್ಕೆ ಹೋಗಿದ್ದು ಕೊನೆಯ ದಿನ ಆಗಿರೋದ್ರಿಂದ ಇಲ್ಲಿ ಕೃಷಿ ಮೇಳಕ್ಕೆ ಸಹಾಯ ಮಾಡಿದಂತಹ ಪ್ರತಿಯೊಬ್ಬರಿಗೂ ಇಲ್ಲಿ ಧನ್ಯವಾದಗಳನ್ನು ಹೇಳೋಕ್ಕಾಗಿ ಒಂದು ಫಂಕ್ಷನ್ನ ಮಾಡಿದ್ರು. ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಹೇಳೋಕ್ಕೋಸ್ಕರ ಒಂದು ಫಂಕ್ಷನ್ನ ಇಟ್ಕೊಂಡಿದ್ರು. ಸಾವಯವವಾಗಿ ಕೃಷಿ ಮಾಡಿದಂತಹ ಸಪೋಟವನ್ನು ಇಲ್ಲಿ ಮಾರಾಟ ಮಾಡ್ತಾ ಇದ್ರು, ರೈತರಿಂದ ಡೈರೆಕ್ಟಾಗಿ ತಗೊಂಬಂದು. ಇನ್ನು ಮುಂದೆ ಹೋಗ್ತಾ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಮಹಿಳೆಯರಿಂದ ತಯಾರಾದಂತಹ ಗ್ರಾಮೀಣ ಹೋಮ್ ಫುಡ್ಸ್ ಇಲ್ಲೆಲ್ಲವೂ ನೋಡ್ತಾ ಇರ್ಬೋದು. ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರಿಗೆ ಮನೆ, ಹೊಲ, ದನ, ಕರು ಇಷ್ಟೇ ಒಂದು ಸೀಮಿತವಾಗಿ ಅವರು ಒಂದು ಚೌಕಟ್ಟಿನಲ್ಲಿ ಬದುಕ್ತಾ ಇರ್ತಾರೆ. ಸೊ ಅವ್ರಿಗೆ ಅಂತ ಒಂದು ಅಸ್ತಿತ್ವ ಅಥವಾ ಅವ್ರಿಗೆ ಅಂತ ಏನೋ ಒಂದು ಬೇಕಾಗಿರುತ್ತೆ. ಸೊ ಎಲ್ಲದಕ್ಕೂ ಕೂಡ ಮನೆಯವರು ಅಂದರೆ ಮೇನ್ ಏನಿರ್ತಾರೋ ಅವ್ರ ಹತ್ರನೇ ದುಡ್ಡು ಕೇಳಬೇಕಾಗುತ್ತೆ. ಸೊ ಇಂದು ಅವರು ತಯಾರಿಸಿರುವಂತಹ ಒಂದು ಫುಡ್ಸ್ ಇವು. ಸೊ ಅವ್ರ ಹತ್ರನೇ ಒಂದು ದುಡ್ಡು, ಅವರೇ ಒಂದೇನೋ ಒಂದು ಅರ್ನ್ ಮಾಡ್ತಾ ಇದ್ದಾರೆ ಅಂತ ಅಂದಾಗ ಅವರು ಏನು ಬೇಕಾದರೂ ತಗೊಳ್ಳೋ ಒಂದು ಕೆಪಾಸಿಟಿ ಇರುತ್ತೆ, ಅವರಿಗೆ ಆತ್ಮವಿಶ್ವಾಸನೂ ಹೆಚ್ಚಾಗುತ್ತೆ. ಸೊ ಈ ಥರ ಒಂದು ಫುಡ್ಸ್ಗೆ ನಮ್ಮೆಲ್ಲರ ಸಪೋರ್ಟು ಕೂಡ ಇರಬೇಕು. ಸೊ ಸ್ಕ್ರೀನ್ಶಾಟ್ ತೊಗೊಂಡು ನಿಮಗೆ ಯಾರಿಗೆಲ್ಲ ಏನು ಬೇಕು ದಯವಿಟ್ಟು ತಗೊಳ್ಳಿ. ಸೊ ಮುಂದೆ ಬರ್ತಾ ದೇಸಿ ಗೋವುಗಳ ಗವ್ಯ ಉತ್ಪನ್ನಗಳು ಅಂತ. ಸೊ ಇಲ್ಲಿ ಪ್ರತಿ ಒಂದನ್ನು ಕೂಡ ಇಟ್ಟಿದ್ರು, ನೋಡ್ತಾ ಹೋಗಿ ಏನೇನೆಲ್ಲ ಇಟ್ಟಿದ್ದಾರೆ ಅಂತ. ಅಲ್ಲ, ಡೈರೆಕ್ಟ್ ಆಗಿ ತಿನ್ನೋದು, ಹಂಗೆ ತಿನ್ನೋದಾ? ಕೊನೆ ಊಟ ಮಾಡ್ಬೇಕಾದ್ರೆ ಕೊನೆ ತುತ್ತಿಗೆ 1 ಟೀ ಸ್ಪೂನ್ ಮಿಕ್ಸ್ ಮಾಡಿ ತಿನ್ನೋದು. ಇವಾಗ ಹೊಟ್ಟೆ ಬರ, ಹೊಟ್ಟೆ ನೋವು, ಇವಾಗ ಹಂಗೆ ತಗೊಳ್ಳಿ ಸ್ಯಾಂಪಲ್. ಸ್ವಲ್ಪ ನಾವು ಭಾರತೀಯರು ಎಷ್ಟು ಗೋವನ್ನು ಯಾವ ರೀತಿಯಾಗಿ ಪೂಜ್ಯನೀಯವಾಗಿ ಕಾಣ್ತೀವಿ ಅಂತ ನಮಗೆ ಗೊತ್ತು. ಸೊ ಅದರಿಂದ ಯಾವುದು ಕೂಡ ವೇಸ್ಟ್ ಆಗಲ್ಲ ಅನ್ನೋದು ಗೊತ್ತು. ಸೊ ಇದರಿಂದ ಮಾಡುವಂತಹ ಉತ್ಪನ್ನಗಳನ್ನು ಎಲ್ಲವೂ ಕೂಡ ಸಾವಯವವಾಗಿರುತ್ತೆ, ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ ಕೂಡ ಇರಲ್ಲ ಅನ್ನೋದು ಕೂಡ ನಮಗೆ ಗೊತ್ತಿದೆ. ಸೊ ಈ ಥರ ಒಂದು ಉತ್ಪನ್ನಗಳನ್ನ ನಾವು ಬಳಸೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಯಾರೋ ಏನೋ ಹೇಳ್ಬೋದು, ಸಗಣಿ ಗ್ವಾತ ಅಂತಂದು, ಬಟ್ ಅದು ತುಂಬ ಅಂದರೆ ತುಂಬ ಒಳ್ಳೆಯದು. ಸೊ ಆವಾಗಿನ ಕಾಲದಲ್ಲಿ ಈಗೇನು ಬೇಸಿಗೆಗಾಲ, ಈ ಚಳಿಗಾಲ ಮೈಯೆಲ್ಲ ಒಡೆಯುತ್ತಲ್ಲ, ಆ ಟೈಮಲ್ಲೂ ಕೈ ಕಾಲಿಗೆಲ್ಲ ಸಗಣಿ ಹಚ್ಕೊಂಡು, ಹಸಿ ಸಗಣಿನ ಹಚ್ಕೊಂಡು ಓಡಾಡೋರಂತೆ. ಸೊ ಮಾಯ್ಶ್ಚರೈಸಿಂಗ್ ಮತ್ತು ನಮ್ಮ ಬಾಡಿ ತಂಪಾಗಿರುತ್ತೆ, ಮತ್ತು ಸೂರ್ಯನ ಕಿರಣಗಳಿಂದ ರಕ್ಷಣೆ ಮಾಡೋಕ್ಕೆ ಆ ಥರ ಹಚ್ಕೋತಾ ಇದ್ರು ಅಂತ ಹೇಳ್ತಾರೆ. ಸೊ ಈ ಥರ ಉತ್ಪನ್ನಗಳನ್ನು ನಾವು ನಮ್ಮ ದೇಶದ ತಳಿಗಳನ್ನು, ನಮ್ಮ ದೇಶದ ಈ ಥರ ಒಂದು ಗೋವಿಂದ ಮಾಡಿರುವಂತಹ ಉತ್ಪನ್ನಗಳನ್ನು ನಾವೇ ಬೆಂಬಲ ಮಾಡಬೇಕು. ನಿಮಗೂ ಯಾರಿಗಾದರೂ ಈ ಪ್ರಾಡಕ್ಟ್ ಬೇಕು ಅಂದರೆ ಇಲ್ಲಿ ನಂಬರ್ ಕೊಟ್ಟಿದ್ದೀನಿ, ದಯವಿಟ್ಟು ಕಾಲ್ ಮಾಡಿ ನಿಮಗೇನು ಬೇಕಂತ ತರಿಸ್ಕೋಬೋದು. ಇನ್ನು ಮುಂದೆ ಹೋಗ್ತಾ SLV ಸೋಲಾರ್ ಸಿಸ್ಟಮ್ ಅಂತಂದು, ಅಂದರೆ ಏನು ತಂತಿ ಬೇಲಿ ಹಾಕಿಸ್ತೀವಲ್ಲ ಹೊಲದ ಸುತ್ತಲೂ ಸೇಫ್ಟಿ ಇರಲಿ ಅಂತಂದು. ಸೊ ಈ ಒಂದು ಸೋಲಾರ್ ಸಿಸ್ಟಮ್ನ ಬಳಸ್ಕೊಂಡ್ಬಿಟ್ಟು ತಂತಿ ಬೇಲಿನ ಹಾಕ್ಸ್ತಾ ಇರೋದು. ನಮ್ಮ ತೋಟಗಳಿಗೆ ಅಥವಾ ಹೊಲಗಳಿಗೆ ಪ್ರೊಟೆಕ್ಷನ್ ಕೂಡ ಇರುತ್ತೆ. ಇದ್ರ ಜೊತೆಗೆ ಈಗೇನು ಆನೆಗಳು ಅಥವಾ ಆಕಳುಗಳು ಈ ಥರ ನಮ್ಮ ಹೊಲಕ್ಕೆ ಬರಬಾರ್ದು ಅಂದರೆ ಈ ಥರ ಸೋಲಾರ್ ಸಿಸ್ಟಮ್ ಹಾಕೋದು ಒಳ್ಳೆಯದು. ಏಕೆಂದರೆ ಸ್ವಲ್ಪ ಶಾಕ್ ಥರ ಹೊಡೆಯುತ್ತೆ ಅಷ್ಟೇ, ಬಟ್ ಇದರಿಂದ ಪ್ರಾಣಿಗಳಿಗೆ ಯಾವುದೇ ರೀತಿಯಾದ ಹಾನಿ ಆಗೋದಿಲ್ಲ. ಮತ್ತು ಇದು ಸೋಲಾರ್ ಸಿಸ್ಟಮ್ ಆಗಿರೋದ್ರಿಂದ ಡೈಲಿ ರೀಚಾರ್ಜ್ ಟೈಪ್ ಆಗ್ತಾ ಇರುತ್ತೆ, ಸೂರ್ಯನ ಬೆಳಕನ್ನು ಉಪಯೋಗಿಸ್ಕೊಂಡ್ಬಿಟ್ಟು. ಇನ್ನು ಈ ಒಂದು ಸೌರಶಕ್ತಿಯ ಬೇಲಿ 50 ವರ್ಷ ಬಾಳಿಕೆ ಬರುತ್ತೆ ಅಂತೆ. ಸೊ ನಾನು ಅವ್ರನ್ನ ಕೇಳಿದೆ. ಸೊ ಅವರು 50 ವರ್ಷದ ತನಕ ಬಾಳಿಕೆ ಬರುತ್ತೆ. ಮತ್ತು ಇದರ ಜೊತೆ 1 ಎಕರೆಗೆ ಹಾಕೋಕ್ಕೆ 120 ಅಂದರೆ 1,20,000 ದುಡ್ಡು ಖರ್ಚಾಗುತ್ತೆ ಅಂತ ಹೇಳಿದರು. ಸೊ ಇದು ಒಂದು ರೈತರ ತೋಟಕ್ಕೆ ಒಂದು ಒಳ್ಳೆ ಪ್ರೊಟೆಕ್ಷನ್ ಅಂತ ಹೇಳ್ಬೋದು. ಸುತ್ತಲೂ ತಂತಿ ಬೇಲಿ ಹಾಕ್ಸ್ದಂಗೂ ಆಗುತ್ತೆ. ಸೊ ಯಾವುದೇ ರೀತಿಯ ಪ್ರಾಣಿಗಳು ನಮ್ಮ ತೋಟಗಳನ್ನು ಹಾನಿ ಮಾಡದೆ ನಾವು ಕಾಪಾಡ್ಕೋಬೋದು ಅಂತಲೇ ಹೇಳ್ಬೋದು. ಪ್ರಾಣಿಗಳ ಸುರಕ್ಷತೆಯನ್ನು ಮನದಲ್ಲಿಟ್ಕೊಂಡ್ಬಿಟ್ಟು ಕೂಡ ಈ ಥರ ಒಂದು ಬೇಲಿ ಸೋಲಾರ್ ಸಿಸ್ಟಮ್ನ ಹಾಕ್ಸೋದು ಒಳ್ಳೆಯದು. ನಾರ್ಮಲ್ ತಂತಿ ಬೇಲಿ ಹಾಕ್ಸೋಕ್ಕಿಂತ ಈ ಒಂದು ಸೋಲಾರ್ ಸಿಸ್ಟಮ್ನ ತಂತಿ ಬೇಲಿ ಹಾಕೋದು ಉತ್ತಮ. ಇನ್ನು ಮುಂದೆ ಹೋದರೆ ಶಂಕರ್ ಎಂಟರ್ಪ್ರೈಸಸ್ ಅಂತ ಹಾರೋಹಳ್ಳಿಯವ್ರದ್ದು. ಇಲ್ಲಿ ಎಲ್ಲ ಪಂಪ್ ಸೆಟ್ಗಳು, ಏನು ಬೋರ್ವೆಲ್ಗೆ ಬೇಕಾಗಿರುವಂಥ ಮೋಟ್ರುಗಳು, ನಾರ್ಮಲ್ ಮನೆಗೆ ಬೇಕಾಗಿರುವಂತಹ ಮೋಟ್ರುಗಳು, ಯಾವ್ಯಾವ ಸೈಜಿಗೆ ಬೇಕು ಆ ಥರ ಎಲ್ಲ ಸೈಜಿನ ಮೋಟ್ರುಗಳು,
ಸೊ ನಾವು ಏನು ಬೋರ್ವೆಲ್ಗೆಲ್ಲ ಹಾಕುವಂಥವು ಪ್ರತಿಯೊಂದು ಕೂಡ ಇಟ್ಟಿದ್ರು. ಸೊ ನಿಮಗೆ ಬೇಕು ಅಂದರೆ ಅಲ್ಲೆಲ್ಲ ನಂಬರ್ ಇರುತ್ತೆ. ಸೊ ನೀವು ಸ್ಕ್ರೀನ್ಶಾಟ್ ತಗೊಂಡು ಕಾಲ್ ಮಾಡ್ಕೋಬೋದು. ಮುಂದೆ ಹೋಗ್ತಾ ಇಲ್ಲಿ ಶಿವಪ್ರಿಯ ಗಾಣದ ಎಣ್ಣೆಗಳು ಅಂತ ಇತ್ತು. ಸೊ ಇದು ಹಳ್ಳಿಗಳಲ್ಲಿ ತಯಾರು ಮಾಡುವಂತಹ ಗಾಣದ ಎಣ್ಣೆ. ಯಾವುದೇ ಫ್ಯಾಕ್ಟ್ರಿಯಲ್ಲಿ ತಯಾರಾಗುವಂತಹ ಎಣ್ಣೆಯನ್ನು ಅಷ್ಟೊಂದು ನಂಬ್ತೀವಿ. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ತಯಾರಾಗುವಂತಹ ಗಾಣದ ಎಣ್ಣೆನ ನಾವು ಯಾಕೆ ನಂಬಲ್ಲ ಅಂತ ಗೊತ್ತಿಲ್ಲ ನನಗೆ. ಸೊ ದಯವಿಟ್ಟು ಈ ಥರ ಒಂದು ಪ್ರಾಡಕ್ಟ್ಗಳಿಗೆ ಪ್ರೋತ್ಸಾಹ ನೀಡಿ. ಯಾಕೆ ಅಂದರೆ ಕಂಪ್ಲೀಟಾಗಿ ಪ್ಯೂರಾಗಿ ತಯಾರಾಗುವಂತಹದ್ದು. ಸೊ ಪ್ರತಿಯೊಂದು ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಹರಳೆಣ್ಣೆ ಆಗಿರ್ಬೋದು, ಶೇಂಗಾ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ಸೊ ಹುಚ್ಚೆಳ್ಳೆಣ್ಣೆ, ಇದು ಎಲ್ಲ ಥರದ ಎಣ್ಣೆಗಳನ್ನು ಇಲ್ಲಿ ಪ್ಯೂರಾಗಿ ತಯಾರು ಮಾಡ್ತಾರೆ. ಮತ್ತು ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಖಂಡಿತವಾಗಿ ನಾನು ಹೇಳೋದೇನು ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ತಯಾರಾಗಿರುವಂತಹ ಉತ್ಪನ್ನಗಳಿಗೆ ದಯವಿಟ್ಟು ಪ್ರೋತ್ಸಾಹ ಕೊಡಿ, ಬೆಂಬಲ ಕೊಡಿ. ರೈತರು ಕೂಡ ಉದ್ಧಾರ ಆಗಬೇಕು ಅನ್ನೋದು ನಮ್ಮ ಒಂದು ಅನಿಸಿಕೆ. ಸೊ ಕೃಷಿ ಮೇಳದಲ್ಲಿ ತುಂಬ ಅಟ್ರಾಕ್ಟಿವ್ ಆಮೇಲೆ ಆಕರ್ಷಣೀಯವಾಗಿ ಇದ್ದಿದ್ದು ಅಂದರೆ ಎತ್ತುಗಳು, ದನ-ಕರುಗಳು. ಸೊ ಇವೆಲ್ಲವನ್ನು ಕೂಡ ಇಟ್ಟಿದ್ರು. ಇದರ ಜೊತೆ ಫಾರಂ ಹಂದಿಯನ್ನು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ರು. ನೋಡ್ಬೋದು ಒಂದು ಹಂದಿಗೆ ಒಟ್ಟು 1 2 3 4 5 6 ಸೊ 6 7 ಮರಿ ಇದ್ದಾವೆ. ಸೊ ಈ ಹಂದಿನ ಆಲ್ರೆಡಿ ತೊಗೊಂಡು ಹೋಗ್ತಾ ಇದ್ರು. ಇವೆಲ್ಲ ಮರಿಗಳು, ಅದು ದೊಡ್ಡದ ಕೆಳಗಡೆ ಇದೆ. ಸೊ ಇವನ್ನು ಕೂಡ ಕೃಷಿ ಮೇಳದಲ್ಲಿ ಇಟ್ಟಿದ್ರು. ಮುಂದೆ ಹೋಗ್ತಾ ತುಂಬ ಸ್ಪೆಷಲ್ ಆಗಿರುವಂತಹ ಓಂಗೋಲ್ ಅನ್ನೋ ಒಂದು ತಳಿಯ ದನಕರುಗಳನ್ನ ಇಟ್ಟಿದ್ರು. ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಅದ್ರ ಕೂಡುಗಳ ರಚನೆ ಇದೆ ಅಂತಂದು. ಸೊ ಅದರ ಮರಿನೂ ಕೂಡ ಇದೆ. ಈ ಒಂದು ಕಾಲೇಜಿನ ವಿದ್ಯಾರ್ಥಿಗಳು ಮಾಡಿರುವಂತಹ ಒಂದು ಒಳ್ಳೆಯ ಪ್ರದರ್ಶನ ಅಂತ ಹೇಳ್ಬೋದು ಇದು. ಪ್ರತಿಯೊಂದು ಏನು ಕೃಷಿ ಮೇಳದಲ್ಲಿ ತುಂಬ ಅಟ್ರಾಕ್ಟಿವ್, ಏನೋ ಒಂದು ಫೋಟೋ ತಗೊಳ್ಳೋದಾಗಿರ್ಬೋದು, ಮತ್ತು ನಮ್ಮ ಒಂದು ಕೃಷಿಯ ಮೇಲೆ ಇರುವಂತಹ ಕಾಳಜಿ, ನಮ್ಮ ಒಂದು ಆಹಾರದ ಮೇಲೆ ಇರುವಂತಹ ಒಂದು ಕಳಕಳಿ ಎಲ್ಲ ಇದನ್ನೆಲ್ಲವನ್ನು ಮನದಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಒಳ್ಳೆಯ ಒಂದು ಆರ್ಟ್ನ ಮಾಡಿದ್ರು. ಸೊ ನೋಡ್ತಾ ಇರ್ಬೋದು ಇಲ್ಲಿ ಎತ್ತಿನ ಮೇಲೆ ನೇಗಿಲು, ಇದನ್ನು ಈ ಪ್ರತಿಯೊಂದು ಮಾಡಿರೋದು ನಮ್ಮ ಒಂದು ಕಾಳುಗಳು, ಏನು ನವಧಾನ್ಯಗಳು ಅಂತಿದಾವಲ್ಲ ಆ ಕಾಳುಗಳು, ಹೂವುಗಳು, ತರಕಾರಿಗಳು, ಮತ್ತು ಸೊಪ್ಪು, ಸದೆ, ಹಣ್ಣುಗಳು ಇವೆಲ್ಲವನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಈ ಒಂದು ಸ್ವಲ್ಪ ಏನು ಆರ್ಟ್ ಅಂತ ಹೇಳ್ತಾರಲ್ಲ, ತುಂಬ ಆಕರ್ಷಣೀಯವಾಗಿ ಕಾಣ್ತಾ ಇತ್ತು. ಇಲ್ಲೆಲ್ಲವನ್ನು ಕೂಡ ತರಕಾರಿಗಳನ್ನ ಎಷ್ಟು ನೀಟಾಗಿ ಜೋಡಿಸ್ಕೊಂಡು ಇಟ್ಟಿದ್ರು. ಇದು ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಒಂದು ಖುಷಿನೂ ಕೊಡ್ತು ನಮ್ಮ ತರಕಾರಿಗಳ ಮೇಲೆ ಮತ್ತು ನಮ್ಮ ಆಹಾರದ ಮೇಲೆ ನಮಗೆ ಎಷ್ಟು ಕಾಳಜಿ ಇರಬೇಕು, ನಾವು ಯಾವ ಥರ ಬೆಳೆಸ್ಕೊಂಡು ಹೋಗಬೇಕು ಅಂತ. ಇದರ ಮುಂದೆ ಹೋಗ್ತಾ ನರ್ಸರಿನ ನೋಡ್ಬೋದು. ಇಲ್ಲಿ ಪ್ರತಿಯೊಂದು ಗಿಡಗಳನ್ನ ಇಟ್ಬಿಟ್ಟು ನರ್ಸರಿನ ಮಾರಾಟ ಮಾಡ್ತಾಯಿದ್ರು. ಮನೆಗಳಲ್ಲಿ ತುಂಬ ಜನದ ಮೇಲ್ಗಡೆ ಟೆರಸ್ ಇರುತ್ತೆ, ಮನೆ ಮುಂದ್ಗಡೆ ಜಾಗ ಇರುತ್ತೆ. ಸೊ ಕೆಲವೊಂದು ತರಕಾರಿಗಳು, ಕೆಲವೊಂದು ಹೂವಿನ ಗಿಡಗಳನ್ನ ಬೆಳೆಸ್ಕೊಂಡು ಒಂದು ಒಳ್ಳೆಯ ಗಾಳಿನ ಕುಡಿಬೋದು. ಮತ್ತು ಅದ್ರ ಜೊತೆಗೆ ನಾವೇ ಮಾಡಿರ್ತೀವಿ ತರಕಾರಿನ, ಸೊಪ್ಪು ಸದೆ ಎಲ್ಲ ನಾವೇ ಬೆಳೆದಿರ್ತೀವಿ. ಒಂದು ನಂಬಿಕೆ ಇರುತ್ತೆ, ಯಾವುದೇ ರೀತಿಯಾದ ಔಷಧ ಹೊಡೆದಿರಲ್ಲ ಅಂತಂದು. ಸೊ ಹಾಗಾಗಿ ಈ ಥರ ಒಂದು ಏನಾದರೂ ಒಂದು ಸ್ವಲ್ಪ ಜಾಗ ಇದ್ದರೆ ಈ ಥರ ಗಿಡಗಳನ್ನ ತಗೊಂಡೋಗಿ ದಯವಿಟ್ಟು ನೆಡಿ. ವಿಡಿಯೋ ಲಾಂಗ್ ಆಗಿರೋದ್ರಿಂದ ಮತ್ತೆ ಮುಂದುವರಿಸ್ತೀನಿ. ಎಲ್ಲ ಸೊಪ್ಪು, ಕಾಳುಗಳು, ಬೆಳೆಗಳು, ಬೆಳೆದಿರುವಂತಹ ಬೆಳೆಗಳನ್ನು ತೋರಿಸ್ತೀನಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನನ್ನ ವಿಡಿಯೋನ ಯಾರು ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದೆ ಒಂದು ಇದೇ ವಿಡಿಯೋದಲ್ಲೇ ಕಂಟಿನ್ಯೂ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.